ಓ ಮೈ ಗಾಡ್, ನನಗೆ ಆ್ಯಕ್ಚುಲಿ ತುಂಬ ಎಮೋಷ್ನಲ್ ಮೂಮೆಂಟ್. ಯಾಕೆಂದರೆ ವಿವೇಕ ಲಾಸ್ಟ್ ಬಸ್ಸಲ್ಲಿ ಎ ಡಿ ಆಗಿ ಕೆಲಸ ಮಾಡಿದವನು ಆ್ಯಂಡ್ ಇಟ್ ಈಸ್ ಹಿಸ್ ಲಾಂಚ್, ಸೊ ಇಟ್ ಈಸ್ ವೆರಿ ಪರ್ಸ್ನಲ್ ನನಗೆ. ಆ್ಯಂಡ್ ವಿವೇಕ ಇಸ್ ಅನ್ ಎಕ್ಸ್ಟ್ರೀಮ್ಲಿ ಹಂಬಲ್ ಆ್ಯಂಡ್ ಅನ್ ಅಮೇಝಿಂಗ್ ಹ್ಯೂಮನ್ ಬೀಯಿಂಗ್. ಸೊ ಹಾಗಾಗಿ ಅವ್ನ ಡೈರೆಕ್ಟೋರಿಯಲ್ದು ಫಸ್ಟ್ ಸಿನಿಮಾ ಇದು. ಆ್ಯಂಡ್ ಇವನ್ ಪಚ್ಚ ಈಸ್ ಡನ್ ಅನ್ ಅಮೇಝಿಂಗ್ ಜಾಬ್ ಆ್ಯಕ್ಟಿಂಗ್ ವೈಸ್, ಮ್ಯೂಸಿಕ್ ವೈಸ್, ಓವರಾಲ್ ಇಟ್ಸ್ ಅ ವಂಡರ್ಫುಲ್ ಪ್ಯಾಕೇಜ್. ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಫಿಲಮ್ನ ಗೆಲ್ಲಿಸ್ಬೇಕು. ಥ್ಯಾಂಕ್ ಯು ಸೋ ಮಚ್. ಸಂಚಿತ್ ಅವರ ಆ್ಯಕ್ಟಿಂಗ್ ಹೇಗನ್ನಿಸ್ತು? ತುಂಬಾ ಚೆನ್ನಾಗಿ ಅಂದರೆ ಫಸ್ಟ್ ಟೈಮ್ ಅಂತ ಅನಿಸಲ್ಲ. ಆ್ಯಂಡ್ ನೋಡಿದಾಗ ಎಲ್ಲೋ ಒಂದೊಂದು ಕಡೆ ಗ್ಲಿಮ್ಸಸ್ ಕಾಣಿಸುತ್ತೆ, ಕಿಚ್ಚ ಸುದೀಪ್ ಅವ್ರದ್ದು ಗ್ಲಿಮ್ಸಸ್ ಕಾಣಿಸುತ್ತೆ. ಆ್ಯಂಡ್ ಹೀಸ್ ಡನ್ ಅ ವಂಡರ್ಫುಲ್ ಜಾಬ್. ತುಂಬಾ ಚೆನ್ನಾಗಿ ಎಲ್ಲರೂ ಅಲ್ಲಿ ನಟಿಸಿರುವಂಥ ಒಂದು ಸಣ್ಣ ಪಾತ್ರ ಆಗಿರ್ಬೋದು, ದೊಡ್ಡ ಪಾತ್ರ ಆಗಿರ್ಬೋದು, ಎಲ್ಲರೂ ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಐ ಥಿಂಕ್ ಚರಣ್ ರಾಜ್ನ ಹಾಗೆ ಒಂಥರ ವಿ ಆಲ್ವೇಸ್ ಸೀನ್ ಹಿಮ್ ಬಿಹೈಂಡ್ ದ ಕ್ಯಾಮ್ರಾ, ಬಟ್ ಈ ಸತಿ ಸ್ವಲ್ಪ ಬೇರೆ ಡೈಮೆನ್ಷನ್ ಕೊಟ್ಟಿದ್ದಾರೆ, ವಿಚ್ ಇಸ್ ವೆರಿ ನೈಸ್. ಓವರಾಲ್ ಒಂದು ಕಡೆಯೂ ಒಂದು ಸ್ಪ್ಲಿಟ್ ಸೆಕೆಂಡ್ಗೂ ಎಲ್ಲೂ ಬೇಜಾರಾಗಲ್ಲ ಅಥವಾ ಎಲ್ಲೂ ಹಿಂಗಿರಬೇಕು ಅನಿಸ್ಲೇ ಇಲ್ಲ ನನಗೆ. ಫ್ರಮ್ ಸ್ಟಾರ್ಟ್ ಟು ಎಂಡ್ ಇಂಟರ್ವೆಲ್ ಇಲ್ದಲೇ ನನಗೆ ಫಿಲ್ಮ್ ತೋರಿಸಿದ್ದು ನಾನು ಹಾಗೆ ಕೂತ್ಕೊಂಡು ನೋಡ್ತಾ ಇದ್ದೆ. ಸೊ ತುಂಬಾ ಚೆನ್ನಾಯಿತು. ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಆ್ಯಂಡ್ ಆಫ್ ಕೋರ್ಸ್ ಸ್ಪೆಷಲ್ ಕಂಗ್ರ್ಯಾಟ್ಸ್ ಟು ವಿವೇಕಾ ಫಾರ್ ಪುಲ್ಲಿಂಗ್ ದಿಸ್ ಆಫ್. ಐ ಥಿಂಕ್ ದ ಸಬ್ಜೆಕ್ಟ್ ತುಂಬ ಲೇಯರ್ಸ್ಗಳಿದೆ ಸಬ್ಜೆಕ್ಟಿಗೆ. ಅದು ಈ ಕಡೆ ಅಥವಾ ಆ ಕಡೆ ಆಗ್ಬೋದಾಯಿತು, ಬಟ್ ಇಟ್ಸ್ ಇನ್ ಅ ವೆರಿ ಪಾಸಿಟಿವ್ ನೋಟ್. ಆ್ಯಂಡ್ ತುಂಬ ಚೆನ್ನಾಗಿದೆ. ಆಲ್ ದ ವೆರಿ ಬೆಸ್ಟ್ ಟು ಮ್ಯಾಂಗೋ ಪಚ್ಚ. ತುಂಬ ಅದ್ಭುತವಾದಂಥ ಚಿತ್ರ, ಎಲ್ಲ ಆಸ್ಪೆಕ್ಟ್ಸಲ್ಲೂ ತುಂಬ ಅದ್ಭುತವಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸಂಚಿತ ಪರ್ಫಾರ್ಮೆನ್ಸ್, ಆಮೇಲೆ ಮ್ಯೂಸಿಕ್ ಚರಣ್ ರಾಜ್ ಅವರು ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಮೈಸೂರು ಹೆರಿಟೇಜ್ ಎಲ್ಲ ಮೆಮೊರೀಸ್ ತರ ಅಲ್ಲಿ ಓದಿದ್ ಬಂದವರಲ್ಲ, ತಪ್ಪೇನೆ ಆಬ್ವಿಯಸ್ಲಿ. ತಪ್ಪೆ. ಇಷ್ಟ ಆಯ್ತಾ ಫಿಲಂ ಇದು? ತುಂಬಾ ಇಷ್ಟ ಆಯ್ತು. ಅವ್ರ ಆಕ್ಟಿಂಗು, ಸಂಚಿತ್ ಅವ್ರ ಆಕ್ಟಿಂಗು ತುಂಬಾ ಇಷ್ಟ ಆಯ್ತು. ಸಿನಿಮಾದಲ್ಲಿ ಸಂಚಿತ್ ಅವರ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು. ಅಂಡ್ ಸ್ಟೋರಿ ಒಳ್ಳೆ ಸ್ಟೋರಿ ಇದೆ, ಒಳ್ಳೆ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಅಂಡ್ ಫಿಲ್ಮ್ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ಮತ್ತೆ ಇನ್ನೊಬ್ಬ ಸುದೀಪ್ ಸರ್ ಸಿಕ್ಕಿದ್ರು ಅಂತ ಹೇಳ್ಬೋದು. ಮೂವಿ ಇಸ್ ಬೆಸ್ಟ್. ಸಖತ್ತಾಗಿದೆ, ಸೂಪರ್ ಆಗೈತೆ ಸಿನಿಮಾ, ಸಖತ್ತಾಗೈತೆ. ಹೇಗ್ ಮಾಡಿದ್ದಾರೆ ಆಕ್ಟಿಂಗ್ ಎಲ್ಲ? ಸೂಪರ್, ನೆಕ್ಸ್ಟ್ ಲೆವೆಲ್ ಸಿನಿಮಾ ಅಂತ ಸೂಪರ್ ಆಗಿದೆ. ಏನ್ ಇಷ್ಟ ಆಯ್ತು? ತುಂಬ ಇಷ್ಟ ಆಯ್ತು. ಎಲ್ಲ ಸೀನ್, ಎಲ್ಲ ಸಾಂಗ್ ಮಾತ್ರ ಎಲ್ಲ ಪ್ರತಿಯೊಂದು ಇಷ್ಟ ಆಯ್ತು. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ ಚಿತ್ರ, ಭಾಳ ಚೆನ್ನಾಗಿದೆ. ಹೊಸ ಡೈರೆಕ್ಟರ್ದು ಡೆಬ್ಯೂಟೆಂಟ್ ಅಂತ ಅಂದ್ಬಿಟ್ಟು ಅನ್ಸೋದೇ ಇಲ್ಲ. ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಆಗಿ ಆ್ಯಕ್ಷನ್ ಅಂತೂ ಭಾಳ ಚೆನ್ನಾಗಿದೆ, ತುಂಬ ರೋಮಾಂಚನ ತರೋ ಹಾಗೆ ಇದೆ. ಮತ್ತು ಭಾಳ ಡೀಸೆಂಟ್ ಆಗಿದೆ ಮೂವಿ. ಏನೇ ರೌಡಿಸಮ್ಮು ಮತ್ತು ಏನು ಅಂಡರ್ ವರ್ಲ್ಡ್ ಅಂತೆಲ್ಲ ಏನು ಹೇಳಿದ್ರು ತುಂಬ ಡೀಸೆಂಟಾಗಿ ತೆಗೆದಿದ್ದಾರೆ. ಅದು ತುಂಬ ಖುಷಿ ಆಗುತ್ತೆ. ಆಲ್ ದ ವೆರಿ ಬೆಸ್ಟ್. ಹಾಂ, ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ. ಸಂಚಿತ್ ಅಂತೂ ಹೊಸ ಫಿಲ್ಮ್ ಅಂತ ಅಂದ್ಬಿಟ್ಟು ಅನ್ಸೋದೇ ಇಲ್ಲ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಎಸ್ಪೆಷಲಿ ನಾಗಪ್ಪ ಅವ್ರ ಪಾತ್ರ ಭಾಳ ಇಷ್ಟ ಆಯಿತು. ತುಂಬ ಶೇಡ್ಸ್ ಇದೆ ಅವ್ರ ಪಾತ್ರಕ್ಕೆ. ಬಿಗಿನಿಂಗಲ್ಲೇ ಒಂಥರ ಇದ್ದಾರೆ, ಫಿಲ್ಮ್ ಎಂಡ್ ಆಗೋ ಅಷ್ಟೊತ್ತಿಗೆ ಆ ಟ್ರಾನ್ಸ್ಫಾರ್ಮೇಷನ್ ಶೇಡ್ಸ್ ಇದೆಯಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಂ ಹಾಂ, ಖಂಡಿತ ಆಗ್ತಾರೆ. ಕಿಚ್ಚ ಪಚ್ಚ, ಓಕೆ, ನ್ಯೂ ಸ್ಟಾರ್ ಅಲ್ಲಿ ಹೇಳ್ತಾರಲ್ಲ ಹೊಸ ತಳಿ ಅಂತ ಅಂದ್ಬಿಟ್ಟು. ಖಂಡಿತ ಕನ್ನಡ ಚಿತ್ರರಂಗಕ್ಕೆ ಈಗ ನಿಜವಾಗ್ಲೂ ಹೊಸ ಸ್ಟಾರ್ಸ್ ಬೇಕು. ಕನ್ನಡ ಸಿನಿಮಾನ ಮೇಲೆತ್ತೋ ಅಂತ ಅವಶ್ಯಕತೆ ಇದೆ. ಅಂಥ ಟೈಮಲ್ಲಿ ಒಳ್ಳೆ ಆ್ಯಕ್ಟರ್ ಬಂದಿದ್ದಾನೆ, ಒಳ್ಳೆ ಡೈರೆಕ್ಟರ್ ಬಂದಿದ್ದಾನೆ. ತುಂಬ ಖುಷಿ ಆಯಿತು. ಆಲ್ ದ ವೆರಿ ಬೆಸ್ಟ್ ಟು ದ ಟೀಮ್. ನಮಸ್ತೆ. ಚಿತ್ರ ನೋಡ್ತಾ ಇದ್ರೆ ಎಲ್ಲೂ ಒಂದು ನಿಮಿಷನೂ ಎಳೆಯೋದಾಗಲಿ, ಆಗೋದಾಗಲಿ, ಅಥವಾ ಯಾರಾದರೂ ಒಂಚೂರು ಕಣ್ಣು ಮುಚ್ಕೊಂಡು ಅಯ್ಯಪ್ಪ ನೋಡೋಕ್ಕಾಗಲ್ಲ ಅನ್ನೋದಾಗಲಿ ಯಾವುದೂ ಇಲ್ಲ. ಅದೇ ರೀತಿ ಕುಟುಂಬ ಸಮೇತರಾಗಿ ಎಲ್ಲರೂ ಕೂತ್ಕೊಂಡು ನೋಡ್ಬೋದು. ಎಲ್ಲೂ ಲವ್, ರೊಮ್ಯಾನ್ಸ್, ಎಲ್ಲೂ ವಲ್ಗಾರಿಟಿ ತೋರಿಸಿಲ್ಲ. ಒಂದು ಡೈರೆಕ್ಷನಲ್ಲಿ ಎಲ್ಲೂ ಒಂದು ಮಿಸ್ ಮ್ಯಾಚ್ ಆಗಿಲ್ಲ. ರವಿಚಂದ್ರನ್ ಸಾಂಗ್ ಬಳಸ್ಕೊಂಡಿರೋದಂತೂ ತುಂಬ ಚೆನ್ನಾಗಿದೆ. ಇದ್ದರೆ ನಾವು ಸುಮ್ಮನಿದ್ದಾರೆ ಸಾಂಗ್ ಬಳಸ್ಕೊಂಡಿದ್ದಾರೆ. ಅದು ಸಿಚುವೇಶನಿಗೆ ಎಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅಂದರೆ ತುಂಬ ಖುಷಿ ಆಯಿತು. ಆಮೇಲೆ ಇನ್ನೇನು ಹೇಳ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ. ಅದು ಎಲ್ಲೂ ಎಳಿದೇ ಇರೋದು ಮೊದಲನೇ ಇದು. ಎಲ್ಲೂ ಬೇಜಾರಾಗಲ್ಲ, ಕುತ್ಕೊಂಡು ನೋಡ್ತಾ ಇದ್ರೆ ಓಕೆ, ಇದು ಓಡಿಸ್ಕೊಂಡು ಹೋಗುತ್ತೆ ಸಿನಿಮಾ, ಎಲ್ಲೂ ಬೇಜಾರಾಗಲ್ಲ. ಈಗಿನ ಕನ್ನಡ ಚಿತ್ರಗಳಲ್ಲಿ ಇದು ತುಂಬ ಲ್ಯಾಕಿಂಗ್ ಇದೆ. ಎಲ್ಲಿ ಒಂದು ಸಬ್ಜೆಕ್ಟ್ ತೊಗೊಂಡ್ರೆ ಅದ್ರ ಬಗ್ಗೆನೇ ಹೇಳ್ಕೊಂಡು ಹೋಗೋದು, ಅದು ಯಾವುದೂ ಮಾಡಿಲ್ಲ. ಒಂದು ವಿಷಯ ತೊಗೊಂಡು ಅದ್ರ ಸುತ್ತ ಹೆಂಗೆ ಎಣಿಬೇಕೋ ಕತೆ, ಎಷ್ಟು ಬೇಕೋ ಅಷ್ಟೇ ಹೇಳಿದ್ದಾರೆ. ಎಲ್ಲೂ ಫ್ಯಾಮಿಲಿ ಡ್ರಾಮಲ್ಲಿ ಪ್ರೊಲಾಂಗ್ ಮಾಡಿರೋದಾಗಲಿ, ಲವ್ ಸೀನ್ ಪ್ರೊಲಾಂಗ್ ಮಾಡಿರೋದಾಗಲಿ, ಫೈಟ್ ಸೀನ್ಸ್ ಆಗಲಿ ಎಲ್ಲ ಎಷ್ಟು ಬೇಕೋ ಅಷ್ಟೇ ಇಟ್ಟು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆಲ್ ದ ಬೆಸ್ಟ್ ಟು ದ ಟೀಮ್. ಥ್ಯಾಂಕ್ ಯು. ನನ್ನ ಮಗನ ಹೀಗೆ ಪ್ರೋತ್ಸಾಹಿಸಿ ಅಷ್ಟೇ, ಪ್ರೀತಿ ಕೊಡಿ, ಅವನು ಗೆಲ್ಲಿ.
ನಮ್ಮ ತಾಯಿ ಮಾಡಿದ ಪೂಜೆ ಪುರಸ್ಕಾರ ಫಲ ಇದು ಅಷ್ಟೇ. ಥ್ಯಾಂಕ್ ಯು ಎಲ್ಲರಿಗೂ ದುಡ್ಡು ಇದೆ. ಎಲ್ಲರೂ ದಯವಿಟ್ಟು ಥಿಯೇಟರ್ ಬಂದು ನೋಡಿ, ಸಪೋರ್ಟ್ ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ತುಂಬಾ ಖುಷಿ ಆಯ್ತು, ಒಳ್ಳೆ ಟೀಮ್ ಸಿಕ್ತು, ಒಳ್ಳೆ ಫ್ರೆಂಡ್ಸು ಸಿಕ್ಕಿದ್ರು, ಫ್ರೆಂಡ್ಸು ಫ್ಯಾಮಿಲಿ ಆಗ್ತರು ಲಾಸ್ಟ್ ಅಲ್ಲಿ. ಸ್ಪೆಷಲ್ ಥ್ಯಾಂಕ್ಸ್ ಟು ಸುದೀಪ್ ಸರ್, ಅವರು ತುಂಬಾ ನಮಗೆ ಹೆಲ್ಪ್ ಮಾಡಿದ್ದಾರೆ ಇಡೀ ಟೀಮ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸುದೀಪ್ ಸರ್ದೇ ಅಲ್ಲ ಮೂವಿ, ಸುದೀಪ್ ಸರ್ ಏನು ಹೇಳ್ತಾರೆ. ಸೊ ಸುದೀಪ್ ಸರ್ ತುಂಬಾ ಖುಷಿ ಆಯ್ತು. ಸೊ ನಮಗೆಲ್ಲ ತುಂಬಾ ಖುಷಿ ಸುದೀಪ್ ಸರ್ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ.